ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ವಾರವಾರವೂ ಕಿವಿದೆರೆಗೆ ಬಂದು. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು, ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ. ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ, ಬದುಕಿಗೆ ಅನುಗೊಳಿಸಿ. ಕತೆ ಕೇಳೋಣ, ಕತೆ ಕೇಳೋಣ, ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರದ ಆತ್ಮೀಯ ಕೇಳುಗರೆ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 183ನೇ ಸಂಚಿಕೆಯಲ್ಲಿ ಕಥೆಗಾರರಾಗಿ ನಮ್ಮೊಂದಿಗಿದ್ದಾರೆ ನಿವೃತ್ತ ಶಿಕ್ಷಕಿ ಶ್ಯಾಮಲಾ ಪಡ್ರೆ. ಬನ್ನಿ ಕಥೆ ಕೇಳೋಣ. ಕೇಳುಗರಿಗೆ ನಮಸ್ಕಾರ. ಕಥೆಯ ಶೀರ್ಷಿಕೆ ಕಥೆಯಲ್ಲ ಬದುಕು. 1976ನೇ ಇಸವಿ ಒಂದು ದಿನ ಸಂಜೆ ಬ್ರಾಹ್ಮಣ ದಂಪತಿಗಳು ಒಬ್ಬ ಮುದ್ದಾದ 7ರ ಪೋರ ಬಾಲಚಂದ್ರನನ್ನು ಕರೆದುಕೊಂಡು ನನ್ನ ಪಕ್ಕದ ಮನೆಯ ಶ್ರೀಪತಿಣ್ಣನ ಮನೆಗೆ ಬಂದರು. ಆಗ ನಾನು ಶ್ರೀಪತಿಣ್ಣನ ಮಕ್ಕಳ ಜೊತೆ ಬಾಳೆಹಣ್ಣು, ಹಪ್ಪಳ, ಕಾಫಿ ಕುಡಿಯುತ್ತಿದ್ದೆ. ಶ್ರೀಪತಿಣ್ಣನಿಗೆ ಮಕ್ಕಳೆಂದರೆ ಯಾಕೋ ತುಂಬಾ ಪ್ರೀತಿ. ಅಲ್ಲಿಗೆ ಹೋದರೆ ನನ್ನ ಮನೆಯಲ್ಲಿ ನನ್ನ ಅಮ್ಮ ಅಪ್ಪ ಹೇಳುವ ಕೆಲಸವನ್ನೇ ಅವರೂ ಹೇಳುತ್ತಿದ್ದರು. ಒಮ್ಮೆ ದನಗಳಿಗೆ ಹುಲ್ಲು ಹಾಕು, ಬೈಪಣೆಯಿಂದ ಹೊರಗೆ ಚೆಲ್ಲಬಾರದು, ದನಗಳು ಹಟ್ಟಿಯ ಒಳಗೆ ಎಳೆದು ಹಾಕಬಾರದು, ಜಾಗ್ರತೆಯಾಗಿ ಹಾಕು ಎಂಬ ನಿಯಮವೂ ಇತ್ತು. ಕೆಲವೊಂದು ಸಲ ಹೆಕ್ಕಿ ತಂದ ಅಡಿಕೆಯ ರಾಶಿಯಿಂದ ಹಿಂಗಾರದ ಹೂವಿನ ಹೊರಗಿನ ಕವಚ ಬೇರ್ಪಡಿಸು, ಬಾಳೆ ಹೂವಿನ ಎಸಳು ಬೇರ್ಪಡಿಸು, ಬಿಸಿ ನೀರ ಒಲೆಗೆ ತೆಂಗಿನ ಗೆರಟೆ ಹಾಕು, ಹೀಗೆಲ್ಲ. ಅವರ ಹೆಂಡತಿಯೂ ಅಷ್ಟೇ. ತಿಂಡಿ ತಿಂದ ಬಾಳೆ ಎಲೆ ಕಸದ ರಾಶಿಗೆ ಹಾಕು, ಮಕ್ಕಳನ್ನು ಸ್ನಾನದ ಮನೆಗೆ ಕರೆದುಕೊಂಡು ಹೋಗು, ಹೀಗೆ. ಆಗಿನ ಕಾಲವೇ ಹಾಗೆ. ನಾವು ಮಕ್ಕಳು ನೆರೆಯಲ್ಲಿರುವ ನಮ್ಮವರ ಯಾವ ಮನೆಗೂ ಹೋಗಬಹುದು, ಅಲ್ಲಿ ಕೆಲಸ ಮಾಡಬಹುದು, ತಿಂಡಿ ಊಟ ಮಾಡಬಹುದು, ಮಲಗಬಹುದು. ನಾವು ಇದ್ದ ಮನೆಯ ಕೆಲಸದವನು ನಮ್ಮ ತಾಯಿಗೆ ಸುದ್ದಿ ಮುಟ್ಟಿಸುತ್ತಿದ್ದ, ನಿಮ್ಮ ಮಗು ಇಂಥವರ ಮನೆಯಲ್ಲಿ ಇದೆ ಅಂತ. ಆಗೆಲ್ಲ ನಮ್ಮ ಮನೆಗಳಲ್ಲಿ ಕೋಣೆಗಳ ಗದ್ದಲವಿಲ್ಲ, ಮನೆಗೆ ಬಾಗಿಲಿದ್ದರೂ ಮುಚ್ಚುತ್ತಿರಲಿಲ್ಲ. ಹಾಗೆ ಬಂದ ಬಾಲಚಂದ್ರನ ತಾಯಿ ಬೆಲ್ಲ ನೀರು ಕುಡಿದು ಶ್ರೀಪತಿಣ್ಣನ ಮನೆಯ ಆತಿಥ್ಯ ಸ್ವೀಕರಿಸಿ ತಾವೇ ಮಾತಿಗೆ ಮುಂದಾದರು. ದುಃಖದಿಂದ ಉಬ್ಬಿ ಬಂದ ಗಂಟಲಿನಿಂದ ಮಾತನಾಡಿದರು. ಸೆರಗಿನಿಂದ ಕಣ್ಣೀರನ್ನು ಒರೆಸುತ್ತಾ, ಅಣ್ಣ, ನನ್ನ ಈ ಮಗು ಬಾಲುವನ್ನು ನಮ್ಮ ಯಾವುದಾದರೂ ಮನೆಯಲ್ಲಿ ಬಿಡಬೇಕೆಂದಿದ್ದೇವೆ. ಕೂಡಿದ ಕೆಲಸ ಮಾಡಿಯಾನು. ನನಗೆ ಇವನ ನಂತರ 2 ಹೆಣ್ಣು ಮಕ್ಕಳಿದ್ದಾರೆ. ತಂಗಿಯ ಮನೆಯಲ್ಲಿ ಬಿಟ್ಟು ಬಂದೆ. ಈಗ ರಾತ್ರಿಗೆ ತಂಗಿಯ ಮನೆ ಸೇರಬೇಕು. ಕಣ್ಣೀರು ಒರೆಸುತ್ತಾ ಸೋರುವ ಮೂಗನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದರು. ಹೀಗೆ ಆ ಬಾಲಚಂದ್ರ ಬಾಬಣ್ಣನಾಗಿ ಶ್ರೀಪತಿಣ್ಣನ ಮನೆಯ ಸದಸ್ಯನಾದ. ಬಹಳ ಚುರುಕು, ಶಿಸ್ತಿನ ಹುಡುಗ. ಶ್ರೀಪತಿಣ್ಣನಿಗೂ ಶ್ರೀಮತಿ ದೊಡ್ಡಮ್ಮನಿಗೂ ಮಕ್ಕಳಾದ ಬಿಂದು, ಶ್ರೀಶರಿಗೂ ಅವನಿಲ್ಲದೆ ಬೇರಿಲ್ಲ ಎನ್ನುವರಷ್ಟರ ಮಟ್ಟಿಗೆ ಆಯಿತು. ಬೆಳಗ್ಗೆ 5 ಗಂಟೆಗೆ ಶ್ರೀಪತಿಣ್ಣನೊಂದಿಗೆ ಚಾಪೆಯಿಂದ ಎದ್ದರೆ ಸಂಧ್ಯಾ ವಂದನೆ ಮುಗಿಸಿ ಹಟ್ಟಿಯ ಕೆಲಸಕ್ಕೆ, ಅಡಿಕೆಯ, ಗದ್ದೆಯ, ತೋಟದ ಕೆಲಸಕ್ಕೆ ಒಬ್ಬ ಆಪ್ತ ಸಹಾಯಕನಾದ. ಶ್ರೀಪತಿಣ್ಣನು ಮುಂದಿನ ಜೂನಿನಲ್ಲಿ ಅವನನ್ನು
ಪಂಚಮಿ ನಗರದ ಶಾಲೆಗೆ ಸೇರಿಸಿದರು. ಬಾಬಣ್ಣನು ಓದಿ ಬರೆದು ಅಭ್ಯಾಸ ಮಾಡುವ ಕೆಲಸವನ್ನು ಶಾಲೆಯಲ್ಲಿ ಮಧ್ಯಾಹ್ನ ಅಥವಾ ಸಂಜೆ ಮಾಡಿ ಮುಗಿಸಿ ಚೀಲವನ್ನು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ರೂಮಿನಲ್ಲಿ ಇಡುವ ವ್ಯವಸ್ಥೆಯ ಬಗ್ಗೆ ಶ್ರೀಪತಿನ್ನ ಅದಾಗಲೇ ಶಾಲೆಯಲ್ಲಿ ಮಾತಾಡಿದ್ದರು. ಯಾಕೆಂದರೆ ಸಂಜೆ ಬೆಳಗ್ಗೆ ಬಿಂದುವಿನ ಚೀಲ ಹೊತ್ತು ಅವಳನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಬರುವ ಕೆಲಸ ಬಾಬುವಿನದಾಗಿತ್ತು. ಬಾಬುವಿಗೆ ಶ್ರೀಪತಿಣ್ಣನ ಮನೆಯ ಊಟ, ಮಕ್ಕಳ ಕೆಲಸ, ಓದಿಸುವುದು, ಬರೆಯಿಸುವುದು, ಶ್ರೀಶನ ಹಳೆಯ ಬಟ್ಟೆ ಅವನೆಲ್ಲ ಬೆಳವಣಿಗೆಗೆ ಪ್ರೇರಕ ಪೂರಕ ಆಗಿತ್ತು. ಹೀಗೆ ಸಾಗುತ್ತಿತ್ತು ದಿನ. ಕಾಲ ಯಾರನ್ನೂ ಯಾವುದನ್ನು ಕಾಯಲೇ ಇಲ್ಲ. ಶ್ರೀಶ ಬಿಂದುವಿನಿಗಿಂತ 2 ವರ್ಷ ದೊಡ್ಡವನು. ಅವನು ಕಾಲೇಜು ಸೇರಲು ಪುತ್ತೂರಿನ ಹಾಸ್ಟೆಲಿಗೆ ಹೋಗುವುದು ಎಂದು ನಿರ್ಧಾರವಾಯಿತು. ಬಾಬು ಈಗ 10ನೇ ಕ್ಲಾಸು, ಬಿಂದು 9ನೇ ಕ್ಲಾಸು. ಬಿಂದು ಶ್ರೀಪತಿಣ್ಣನ ಮುದ್ದಿನ ಮಗಳಲ್ಲವೇ? ಅವಳಿಗೆ ಶ್ರೀಪತಿಣ್ಣ ಐಸ್ ಕ್ಯಾಂಡಿ, ಕ್ಯಾಂಟೀನಿಗೆ ದುಡ್ಡು ಹೀಗೆಲ್ಲ ಕೊಡುವುದು ಅಭ್ಯಾಸ ಇತ್ತು. ಬಾಬುವಿಗೆ ಇಲ್ಲ. ಮತ್ತು ಅವನು ಎಲ್ಲಾದರೂ ಅದನ್ನು ಆಸೆ ಕಣ್ಣುಗಳಿಂದ ನೋಡಿದರೆ, ಮುಂದಿನ ವಾರ ಕೊಡುತ್ತೇನೆ, ಅದೂ 1 ಬುಟ್ಟಿ ಅಡಿಕೆ ಸುಲಿದರೆ 1 ಐಸ್ ಕ್ಯಾಂಡಿ ಲೆಕ್ಕ ಎನ್ನುತ್ತಿದ್ದರು. ಈಗ ಬಿಂದು ಬಾಲು ಎಲ್ಲರ ಮುಂದೆ ಮಾತನಾಡುವುದಿಲ್ಲ, ಆಟ ಆಡುವುದಿಲ್ಲ. ಅಮ್ಮನ ತಾಕೀತು ಇದೆ. ಅವನು ಪಾಪದವರ ಹುಡುಗ. ಅವನು ಇಲ್ಲಿ ಕೆಲಸಕ್ಕಿರುವುದು. ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು. ಹೀಗೆ ಏನೇನೆಲ್ಲ. ಮುಂದೆ SSLCಯಲ್ಲಿ ಗವರ್ಮೆಂಟ್ ಸ್ಕೂಲಿನ ಬಾಲಚಂದ್ರ ಪ್ರಥಮ ದರ್ಜೆಯಲ್ಲಿ ಪಾಸಾದ. ರಾಜ್ಯಕ್ಕೆ 4ನೇ ಸ್ಥಾನ. ಶಾಲೆಯ ಗೆಳೆಯ ಗೆಳತಿಯರು, ಅಧ್ಯಾಪಕ ವೃಂದದವರು, ಶ್ರೀಪತಿಣ್ಣ ಎಲ್ಲರೂ ಖುಷಿಪಟ್ಟರು. ಆದರೆ ಶ್ರೀಮತಿಕ್ಕನಿಗೆ ಹೊಟ್ಟೆಯಲ್ಲಿ ಸಂಕಟವಾಯಿತು. ನನ್ನ ಶ್ರೀಶ ಎಷ್ಟೇ ಓದಿದರೂ ಇಷ್ಟು ಮಾರ್ಕು ತೆಗೆಯಲಿಲ್ಲ ಅಂತ. ಆದರೆ ಬಿಂದುವಿಗಾದ ಸಂತೋಷ ಎಲ್ಲರಿಗಿಂತಲೂ ಬೇರೆ ಮತ್ತು ಹೆಚ್ಚು. ಇದೇ ಬಾಬಣ್ಣನ ರಿಸಲ್ಟಿನ ಕಾರಣವನ್ನು ಇಟ್ಟುಕೊಂಡು ಬಿಂದು ತನ್ನ ಅಣ್ಣ ಶ್ರೀಶನಿಗೆ ಪತ್ರ ಬರೆದಳು. ಈ ಸಲ ಇನ್ಲ್ಯಾಂಡ್ ಲೆಟರ್ನಲ್ಲಿ ಅಲ್ಲ, ಪೋಸ್ಟ್ ಕವರ್ನಲ್ಲಿ. ಭರ್ತಿ ಲಾಂಗ್ ಬುಕ್ಕಿನ ಮಧ್ಯದ ಪುಟ ಹರಿದು 4 ಪುಟದ ಪತ್ರ. ಬರೀ ಬಾಬಣ್ಣನ ಗುಣ ಕೆಲಸದ ವರ್ಣನೆ. ಈಗ ಮೈಕೈ ತುಂಬಿಕೊಂಡು ಚೆಂದಾಗಿದ್ದಾನೆ. ಮೀಸೆ ಬಂದಿದೆ. ಶೇವ್ ಮಾಡಿಕೊಳ್ಳುತ್ತಾನೆ. ಈಗ ಮುಂಡು ಉಡುತ್ತಾನೆ. ಅಪ್ಪ ಅಮ್ಮನಿಗೆ ಕೆಲಸದಲ್ಲಿ ತುಂಬಾ ಸಹಾಯ ಮಾಡುತ್ತಾನೆ. ನನಗೆ ಯಾವ ಕೆಲಸವನ್ನು ಮಾಡಲು ಬಿಡುವುದಿಲ್ಲ. ಕೆಲಸದವಳು ಬರದಿದ್ದರೆ ಪಾತ್ರೆ ತೊಳೆಯುತ್ತಾನೆ, ನೆಲವನ್ನೂ ಒರೆಸುತ್ತಾನೆ. ಹಾಗೆ ಹೀಗೆ ಪುಟಗಳು ತುಂಬ ಬಾಬಣ್ಣನದೇ ಕತೆ. ಓದಿದ ಶ್ರೀಶನಿಗೆ ತಂಗಿಯ ಪತ್ರದ ಮೂಲಕ ಬೇರೇನೋ ವಾಸನೆ ಬಂತು. ಅವನು ಈ ಸಲ ತಂಗಿ ವಿಳಾಸಕ್ಕೆ ಪತ್ರ ಬರೆಯಲಿಲ್ಲ, ಶ್ರೀಪತ್ನನಿಗೆ ಪತ್ರ ಬರೆದ. ಬರುವ ವಾರ ಗೌರಿ ಗಣೇಶ, 2 ದಿನ ರಜೆ ಇದೆ ಅಲ್ಲಪ್ಪ, ಆಗ ಬರುತ್ತೇನೆ ಅಂತ. ಇದೇ ಸಮಯಕ್ಕೆ ಸರಿಯಾಗಿ ಬಾಬಣ್ಣನ ಅಪ್ಪ ಅಮ್ಮ ಅಲ್ಲಿ ಇಲ್ಲಿ ಕೆಲಸ ಮಾಡುತ್ತಿದ್ದವರು ಕೆಲಸ ಮಾಡಲಾಗದೆ ಮನೆಯಲ್ಲಿಯೇ ಇರಬೇಕಾಯಿತು. ಮಾತ್ರವಲ್ಲ, ಶ್ರೀಪತಿಣ್ಣನ ಪಕ್ಕದ ಆಸ್ತಿಯ ಅಚ್ಯುತ ಭಟ್ಟ ಲಾಯರ್ ಆಗಿದ್ದವರು. 100 ಕಂಡಿ ಅಡಿಕೆ, 500 ತೆಂಗಿ, ಬೇರೆ ಬೇರೆ ಫಲವಸ್ತುಗಳ ತೋಟ, 1 ಚಿಕ್ಕ ಕೆರೆ ಮಾಡಿ ಬಣ್ಣದ ತಾವರೆ ಬೆಳೆಸಿ ಖುಷಿಯಾಗಿದ್ದ ಆ ಅಚ್ಚಣ್ಣನಿಗೆ ಪಾರ್ಶ್ವವಾಯು ಆಗಿದೆ ಎಂಬ ಸುದ್ದಿ ಬಂತು. ಮಧ್ಯಾಹ್ನ ಆಳುಗಳ ಮೂಲಕ ಬಂದ ಸಮಾಚಾರ. ಶ್ರೀಪತಿಣ್ಣ ಬಾಬುವನ್ನು ಕರೆದುಕೊಂಡು ಸಂಜೆ ನೆರೆಮನೆಯ ಅಚ್ಚಣ್ಣನ ಮನೆಗೆ ಬಂದರು. ಮಂಚದ ಮೇಲೆ ಅಚ್ಚಣ್ಣನನ್ನು ನೋಡಿ ಶ್ರೀಪತಿಣ್ಣನಿಗೆ ದುಃಖ ಉಕ್ಕಿ ಬಂತು. ಈ ಸುಂದರ ಪುರುಷನ ಎಡಭಾಗ ತನ್ನ ಶಕ್ತಿಯನ್ನು ಕಳೆದುಕೊಂಡಿತು. ಪಕ್ಕದಲ್ಲಿ ಅವರ ಹೆಂಡತಿ ಲಕ್ಷ್ಮಿ ಕುಳಿತಿದ್ದರು. ಈ ಕಾಯಿಲೆ ಯಾವಾಗಾಯಿತು, ಏನಾಯಿತು, ಹೇಗಾಯಿತು? ಮಂಗಳೂರಿನಲ್ಲಿ ಅಡ್ಮಿಟ್ ಆಗಿ ಮದ್ದು, ಇನ್ನು ಯಾರಾದರೂ ಅವರನ್ನು ನೋಡಿಕೊಳ್ಳಲು ಜನ ಬೇಕು. ಇವರ 3 ತಮ್ಮಂದಿರು ರಾಮಣ್ಣ, ಗೋಪಾಲ, ಶಂಕರ ಆಸ್ಪತ್ರೆಗೆ ಬಂದು ನೋಡಿ ಹೋದರು. ಯಾರಾದರೂ ಒಬ್ಬರು ಬಂದು ಇಲ್ಲಿ ಇರಬೇಕು ಅಂತ ಕೇಳಿದೆ. ಅವರು ಯಾರೂ ಬರುವುದಿಲ್ಲ ಎಂಬ ವಿಷಯ ಗೊತ್ತಾಯಿತು. ಅವರ ತಂದೆಯ ಆಸ್ತಿಯಲ್ಲಿ 3 ಪಾಲು ಮಾಡಿ
ಅವರಿಗೆ ಕೊಟ್ಟು ಬಂದರಲ್ಲವೇ? ಅಚ್ಚಣ್ಣ ಈ ಆಸ್ತಿ ಅವರ ಸಂಬಳದಲ್ಲಿ ಮಾಡಿದ್ದು. ಆದರೆ ಆ ಹುಡುಗರು ಅವರ ಅಪ್ಪನ ಆಸ್ತಿಯಿಂದ ತಿಳಿಯದೆ ಕಬಳಿಸಿ ಈ ಆಸ್ತಿ ಮಾಡಿದ. ನಮಗೆ ಮೋಸ ಮಾಡಿದ್ದಕ್ಕೆ ಈಗ ಅನುಭವಿಸಲಿ ಅಂತ ಕೆಲಸದವರ ಹತ್ತಿರ ಹೇಳಿದ್ದಾರೆ. ನಮಗೆ ವಿಷಯ ಗೊತ್ತಾಯಿತು. ನಮಗೆ ಮಕ್ಕಳು ಇಲ್ಲವಲ್ಲ, ಏನು ಮಾಡುವುದು ಎಂದು ಗೊತ್ತಾಗುವುದಿಲ್ಲ ಎನ್ನುತ್ತಾ ಲಕ್ಷ್ಮಿ ಬಿಕ್ಕಿ ಬಿಕ್ಕಿ ಅತ್ತರು. ಎಲ್ಲವೂ ಸರಿ ಇದ್ದಾಗ ಈ ಲಕ್ಷ್ಮಿ ಅಹಂಕಾರ ಲಕ್ಷ್ಮಿ ಅಂತಲೇ ಕರೆಸಿಕೊಂಡವರು. ಶ್ರೀಪತಿಣ್ಣನಿಗೆ ಈ ದೃಶ್ಯ ನೋಡಲು ಸ್ವಲ್ಪ ಕಷ್ಟ ಆಯಿತು. ಅಷ್ಟರಲ್ಲಿ ಅಚ್ಚಣ್ಣ ಲಕ್ಷ್ಮೀ ಕೈಯಿಂದ ಒಂದು ಕಾಗದ ತರಿಸಿ ಅದರಲ್ಲಿ, ಈ ನಿಮ್ಮ ಹುಡುಗ ಬಾಬಣ್ಣನನ್ನು ನನ್ನ ಹತ್ತಿರ ಕಳುಹಿಸಿ. ಮಕ್ಕಳಿಲ್ಲದ ನಾನು ಅವನನ್ನು ನನ್ನ ಮಗನ ಸ್ಥಾನದಲ್ಲಿ ಇರಿಸುತ್ತೇನೆ. ಒಳ್ಳೆಯ ಸಂಬಳ ಕೊಡುತ್ತೇನೆ. ನನ್ನದೇ ಜಾಗದಲ್ಲಿ ಒಂದು ಮನೆ ಕಟ್ಟಿಸಿ ಅವನ ಅಪ್ಪ ಅಮ್ಮನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ನಿಲ್ಲಿಸಲಿ ಎಂದೆಲ್ಲ ಬರೆದರು. ಅದನ್ನು ಓದಿದ ಶ್ರೀಪಣ್ಣನಿಗೆ ಬಳಿಕ ಬಾಬಣ್ಣನಿಗೆ ಪತ್ರ ನೋಡಿ ಭಾವುಕತೆ ಉಕ್ಕಿ ಬಂತು. ಸುಮ್ಮನೆ ಬಾಬಣ್ಣ ಶ್ರೀಪಣ್ಣನ ಹತ್ತಿರ, ಶ್ರೀಪಣ್ಣ ಬಾಬಣ್ಣನ ಹತ್ತಿರ ನೋಡಿದರು. ಪತ್ರ ಮೊದಲು ಓದಿದವರು ಲಕ್ಷ್ಮಿ ಆದ ಕಾರಣ ಸ್ವಲ್ಪ ಮೌನದ ಬಳಿಕ, ಒಪ್ಪಿಗೆ ಆದರೆ ಇಂದೇ ಅವನು ಇಲ್ಲಿರಲಿ. ಅವನಿಗೆ ಇಲ್ಲಿರಲು ಅಭ್ಯಾಸ ಮಾಡಿಸುತ್ತೇನೆ. ಡ್ರೈವಿಂಗ್ ಕಲಿಯಲಿ. ಇವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಜನವೂ ಬೇಕಾಗುತ್ತದೆ ಎಂದೆಲ್ಲ ಹೇಳಿದರು. ಶ್ರೀಪತಿಣ್ಣನು ಒಂದು ಕ್ಷಣ ಬಾಬಣ್ಣನನ್ನು ನೋಡಿದರು. ಬಂದಾಗ ಹಾತೆಯಂತಿದ್ದ 7ರ ಪೋರ ಈಗ 17ರ ಹರೆಯ. ಮೈ ಕೈ ತುಂಬಿಕೊಂಡು ಜಟ್ಟಿಯ ಹಾಗೆಯೇ ಆಗಿದ್ದಾನೆ. ನಾಳೆ ಉಂಡ ಮನೆಗೆ ಕನ್ನ ಹಾಕಿದರೂ ಹಾಕಿಯಾನು. ಬಿಂದು ನನಗೆ ಸಮಸ್ಯೆ ಆಗದಂತೆ ಅವಳಿಂದ ಈತ ದೂರವೇ ಉಳಿಯುವಂತೆ ದೇವರೇ ತೋರಿದ ದಾರಿ ಇದು ಎಂಬೆಲ್ಲ ಯೋಚನೆಗಳು ತಲೆಯಲ್ಲಿ ಸುಳಿದಾಡಿದವು. ನೀರವ ಮೌನವನ್ನು ಮುರಿದ ಶ್ರೀಪತಿಣ್ಣ ಸರಿ ಎಂದರು. ಬಾಬಣ್ಣನು ಮೌನವಾಗಿ ತಲೆ ಅಲ್ಲಾಡಿಸಿದ್ದ. ಭಗವಂತನ ದಯೆ ಇದ್ದರೆ ನನ್ನ ಮತ್ತು ಬಿಂದುವಿನ ನಾಳೆಗಳು ಒಂದಾಗಲಿ ಎಂದು ಆಶಿಸುತ್ತಾ ಲಕ್ಷ್ಮೀ ತಾಯಿ ಕೊಟ್ಟ ಕಾಫಿಯ ಲೋಟವನ್ನು ಎತ್ತಿಕೊಂಡು ತೊಳೆಯಲು ಹೋದ. ಕಾಲಚಕ್ರ ಉರುಳಿದೆ. ಈಗ 2025ನೇ ಇಸವಿ. ಎಷ್ಟೋ ವರ್ಷಗಳ ಬಳಿಕ ನನ್ನ ಅಮ್ಮನ ಮನೆಗೆ ಹೋದವಳು ತಮ್ಮನ ಹೆಂಡತಿಯಲ್ಲಿ ಬಾಬಣ್ಣನ ಬಗ್ಗೆ ವಿಚಾರಿಸಿದೆ. ಇವತ್ತು ಸಂಜೆ ಅಲ್ಲಿಗೆ ಹೋಗೋಣ. ಬಾಬಣ್ಣನ ಹೆಂಡತಿಗೆ ಪತ್ರೊಡೆ ಅಂದರೆ ತುಂಬಾ ಇಷ್ಟ. ಮಾಡಿದ್ದೇನೆ. ಹಾಗೆ ಮಧ್ಯಾಹ್ನ ಮಾಡಿದ ಪತ್ರೊಡೆ 2 ತೆಗೆದುಕೊಂಡು ಬಾಬಣ್ಣನ ಮನೆಗೆ ಹೋಗುವಾಗ ನಾದಿನಿ ಅಚ್ಚಣ್ಣ ಬಾಬಣ್ಣನನ್ನು ಮಗನಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ನೋಡಿದರು. ದೇವರು ಅವನ ಕೈ ಬಿಡಲಿಲ್ಲ. ಅಚ್ಚಣ್ಣ ತನ್ನ ಎಲ್ಲ ಆಸ್ತಿಯನ್ನೂ ಲಕ್ಷ್ಮಿ ಅಕ್ಕನ ಚಿನ್ನವನ್ನೂ ಅವನ ಹೆಂಡತಿಗೆ ಕೊಟ್ಟದ್ದು ನಂಬಲಾಗದ ಸತ್ಯ ಎನ್ನುತ್ತಿದ್ದಳು. ಅಷ್ಟರಲ್ಲಿ ಬಾಬಣ್ಣನ ಮನೆ ಸೇರಿದೆವು. ಅಲ್ಲಿ ಬಿಂದು ಅವಳ ಮಗ ಇಸ್ರೋ ಎಂಜಿನಿಯರ್ ಪ್ರಕಾಶ್ ಬಾಬುನ ಮದುವೆಯ ಆಮಂತ್ರಣವನ್ನು ಬಾಬಣ್ಣನೊಂದಿಗೇ ಕವರಿನಲ್ಲಿ ಹಾಕುತ್ತಿದ್ದಳು. ಈ ಕಥೆಯನ್ನು ಕೇಳಿದ ನಿಮಗೆಲ್ಲ ವಂದನೆಗಳು. ಶ್ರೋತೃಗಳೇ, ಇದುವರೆಗೆ ನಿವೃತ್ತ ಶಿಕ್ಷಕಿ ಶ್ಯಾಮಲಾ ಪಡ್ರೆ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.